ಓಟಿಟಿಗೆ ಲಗೈಟ ಪುಷ್ಪ 2 ರಿಲೀಸ್ ಡೇಟ್ ಯಾವಾಗ? ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ 2 ಸಿನಿಮಾ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಇದೇ ವೇಳೆಗೆ ಸಿನಿಮಾದ ಓಟಿಟಿ ಬಿಡುಗಡೆ ಬಗ್ಗೆ ಒಂದಿಷ್ಟು ಗಾಸಿಪ್ ಓಡಾಡ್ತಾ ಇದೆ. ಸಂಕ್ರಾಂತಿಗೆ ಸಿನಿಮಾ ಓಟಿಟಿಗೆ ಬರುತ್ತೆ ಎನ್ನಲಾಗ್ತಾ ಇತ್ತು. ಇದೀಗ ಸಿನಿಮಾದ ನಿರ್ಮಾಪಕರು ಪುಷ್ಪ 2 ಓಟಿಟಿ ಬಿಡುಗಡೆ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೌದು, ಪುಷ್ಪ 2 ಸಿನಿಮಾ ಇದೇ ತಿಂಗಳು ಡಿಸೆಂಬರ್ 5ರಂದು ತೆರೆಗೆ ಬಂದಿದೆ. ಸಿನಿಮಾ ಬಿಡುಗಡೆಯಾಗಿ 15 ದಿನಗಳಾದ್ರೂ ಚಿತ್ರಮಂದಿರಗಳಲ್ಲಿ ಸಖತ್ತಾಗಿ ಓಡ್ತಾ ಇದೆ. ಬಾಕ್ಸ್ ಆಫೀಸ್ ನಲ್ಲಿ ಸಹ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬರಿತಾನೆ ಇದೆ. ಈ ಸಿನಿಮಾದ ಓಟಿಟಿ ಬಿಡುಗಡೆ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದು, ಸಿನಿಮಾ ಸಂಕ್ರಾಂತಿ ಹಬ್ಬದ ವೇಳೆಗೆ ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಓಟಿಟಿಗಳಲ್ಲಿ ಬಿಡುಗಡೆ ಆಗಲಿದೆ ಎಂಬ ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಈ ಬಗ್ಗೆ ಸ್ವತಃ ಸಿನಿಮಾದ ನಿರ್ಮಾಣ ಸಂಸ್ಥೆಯಾಗಿರುವ ಮೈತ್ರಿ ಮೂವಿ ಮೇಕರ್ಸ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಟ್ವೀಟ್ ಮಾಡಿರುವ ಮೈತ್ರಿ ಮೂವಿ ಮೇಕರ್ಸ್, ಪುಷ್ಪ 2 ಸಿನಿಮಾದ ಓಟಿಟಿ ಬಿಡುಗಡೆ ಬಗ್ಗೆ ಸಾಕಷ್ಟು ಗಾಳಿ ಸುದ್ದಿಗಳು ಹರಿದಾಡ್ತಾ ಇತ್ತು. ಆದರೆ ನಮ್ಮ ಸಿನಿಮಾ ಕನಿಷ್ಠ 56 ದಿನಗಳವರೆಗೆ ಯಾವುದೇ ಓಟಿಟಿ ಬಿಡುಗಡೆ ಆಗುವುದಿಲ್ಲ. ಈ ವರ್ಷ ಹಬ್ಬದ ಸೀಸನ್ಗೆ ಚಿತ್ರಮಂದಿರದಲ್ಲಿರುವ ದೊಡ್ಡ ಸಿನಿಮಾ ಅಂದ್ರೆ ಅದು ಪುಷ್ಪ 2. ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನ ವೀಕ್ಷಿಸಿ ಎಂದು ಟ್ವೀಟ್ ಮಾಡಿದ್ದಾರೆ. ಪುಷ್ಪ 2 ಸಿನಿಮಾ ಸಂಕ್ರಾಂತಿ ಹಬ್ಬಕ್ಕೆ ಓಟಿಟಿಗೆ ಬರಲಿದೆ ಎಂಬ ಸುದ್ದಿ ಜೋರಾಗಿ ಹರಿದಾಡಿತ್ತು. ಹಲವು ಜನರು ಸಿನಿಮಾ ಓಟಿಟಿಗೆ ಬರಲೆಂದು ಕಾದು ಕುಳಿತಿದ್ರು. ಆದರೆ ಇದೀಗ ಸ್ವತಃ ಸಿನಿಮಾದ ನಿರ್ಮಾಪಕರು ಪುಷ್ಪ 2 ಓಟಿಟಿ ಬಿಡುಗಡೆ ಬಗ್ಗೆ ಖಾತರಿಪಡಿಸಿದ್ದು, ಮೈತ್ರಿ ಮೂವಿ ಮೇಕರ್ಸ್ ಹೇಳಿರುವಂತೆ ಪುಷ್ಪ 2 ಸಿನಿಮಾ ಫೆಬ್ರವರಿ ಮೊದಲ ವಾರದವರೆಗೆ ಓಟಿಟಿಗೆ ಬರುವುದಿಲ್ಲ ಎಂಬುದು ಖಚಿತವಾಗಿದೆ. ಇನ್ನು ತೆಲುಗು ಸಿನಿಮಾಗಳು ಬಿಡುಗಡೆಯಾದ 1 ತಿಂಗಳು ಓಟಿಟಿಗೆ ಬರುವಂತಿಲ್ಲ ಎಂಬ ನಿಯಮವಿದೆ. ಅದೇ ಪುಷ್ಪ 2 ಸಿನಿಮಾ 2 ತಿಂಗಳಾದ ಬಳಿಕ ಓಟಿಟಿಗೆ ಬರಲಿದೆ. ಆ ಮೂಲಕ ಸಿನಿಮಾ ಮಂದಿರದಲ್ಲಿಯೇ ಹೆಚ್ಚು ಗಳಿಕೆ ಮಾಡುವ ಫೋಕಸ್ ಅನ್ನ ನಿರ್ಮಾಪಕರು ಇರಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಸಿನಿಮಾದ ಓಟಿಟಿ ಹಕ್ಕು ಈಗಾಗಲೇ ಭಾರಿ ಮೊತ್ತಕ್ಕೆ ಓಟಿಟಿಗೆ ಮಾರಾಟವಾಗಿದೆ ಎನ್ನಲಾಗ್ತಾ ಇದೆ. ನೆಟ್ಫ್ಲಿಕ್ಸ್ ಹಾಗೂ ZEE5ಗೆ ಸಿನಿಮಾದ ಓಟಿಟಿ ಹಕ್ಕು ಮಾರಾಟಗೊಂಡಿದ್ದು, ಫೆಬ್ರವರಿಯಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ. ಥಿಯೇಟರ್ನಲ್ಲಿ ಸಿನಿಮಾವನ್ನ ನೋಡಿದ ಅಭಿಮಾನಿಗಳು ಓಟಿಟಿಗೆ ಯಾವಾಗ ಬರುತ್ತೆ ಅಲ್ಲೂ ಕೂಡ ನಾವು ಸಿನಿಮಾವನ್ನ ನೋಡಬೇಕು ಎಂದು ಕಾದುಕೊಳ್ಳುತ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಚೆ ನ್ಯೂಸ್.